ನಮ್ಮ ಮಗಳಿಗೆ ಸೂಟ್ ಆಗುವಂತ ಯಾವ್ದಾದ್ರು ಪ್ರೊಫೈಲ್ ಇದೆಯಾ? ಸ್ವಲ್ಪ ಟೈಮ್ ಕೊಡಿ ಮೇಡಮ್, ಒಳ್ಳೊಳ್ಳೆ ಪ್ರೊಫೈಲ್ಸ್ ತಗೊಂಡ್ಬರ್ತೇನೆ. ಈಗ ಯಾವ್ದು ಒಳ್ಳೆ ಹುಡುಗಾನೇ ಇಲ್ವಾ? ನಿಮ್ ಹತ್ರ ಯಾರಾದ್ರೂ ಇದ್ದೇ ಇರ್ತಾರೆ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಮೇಡಮ್, ಇವತ್ ಬೆಳಿಗ್ಗೆನೆ ಒಂದು ಜಾತಕ ಬಂದಿದೆ. ಅವನು ಹುಡುಗ ಅಮೆರಿಕದಲ್ಲಿರೋದು, ಇಂಜಿನಿಯರು. ಪಾಪ ಅಪ್ಪ ಅಮ್ಮ ಯಾರು ಇಲ್ಲ ಮೇಡಮ್. ಇಲ್ಲೇ ಬೆಂಗಳೂರಲ್ಲಿ ಅವರ ರಿಲೇಟಿವ್ ಇದ್ದಾರೆ. ಹುಡುಗ ತುಂಬಾ ಚೆನ್ನಾಗಿದ್ದಾನೆ, ವೆಲ್ ಸೆಟಲ್ಡ್. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಸಿಕ್ಕಿದೆ, ಅಲ್ಲದೆ ಸಿಟಿಸನ್ ಇವನು. ವೆರಿ ನೈಸ್. ರಮೇಶ್ ನೋಡಿ ಚೆನ್ನಾಗಿದ್ದಾನೆ ಅಲ್ವಾ? ರಮೇಶ್ ನೋಡಿ. ನೈಸ್ ನೈಸ್. ನಾನ್ ನಿಮ್ಗೀಗ ಒಂದ್ ಜಾತಕ ಕಳ್ಸಿಕೊಟ್ಟಿದ್ದೀನಿ. ನನ್ ಮಗಳು ರಚನನ್ ಜಾತಕ ಆ ಹುಡುಗನ್ ಜಾತಕದ ಜೊತೆ ಹೊಂದಾಣಿಕೆ ಆಗುತ್ತಾ ಸ್ವಲ್ಪ ನೋಡಿ ಹೇಳ್ತೀರಾ? ಹಾ ಸರಿ, ವೇಟ್ ಮಾಡ್ತಿರ್ತೀನಿ. ಮಾ, ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ರಚನಾ, ನೀನು ನೋಡು. ಆ ಹುಡುಗ ಬೆಂಗಳೂರಿಗೆ ಬಂದಿದ್ದಾನೆ. ನೀವೆಲ್ಲರೂ ಓಕೆ ಅಂದ್ರೆ ಇವತ್ತೇ ಕರೆಸ್ಬಿಡ್ತೀನಿ. ಅಯ್ಯೋ, ಅಷ್ಟೊಂದು ಅರ್ಜೆಂಟ್ ಏನಿಲ್ಲ. ಇವತ್ತಷ್ಟೇ ಮದುವೆ ಪ್ರಸ್ತಾಪ ಮಾಡಿದೀವಿ, ಇನ್ನೂ ಸಾಕಷ್ಟು ಟೈಮ್ ಇದೆ. ಇನ್ನೂ ಒಳ್ಳೊಳ್ಳೆ ಹುಡುಗರ ಫೋಟೋಸ್ ಇದ್ರೆ ತೋರಿಸಿ ನಿಧಾನಕ್ಕೆ ಹುಡ್ಕೋಣ. ಒಳ್ಳೊಳ್ಳೆ ಪ್ರಪೋಸಲ್ಸ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ರೆ ಆಯ್ತು. ಅರ್ಜೆಂಟ್ ಇಲ್ಲ, ಟೇಕ್ ಟೈಮ್. ರಮೇಶ್, ಈ ಹುಡುಗ ಚೆನ್ನಾಗೇ ಇದ್ದಾನಲ್ಲ? ಹೌದು, ಆದ್ರೆ ಬೆಟರ್ ಇನ್ನೂ ಸಿಗ್ಬೋದನ್ನೋ. ರಿಷಿ, ನೀನೇನ್ ಹೇಳ್ತೀಯಾ? ಒಂದ್ಸಲಿ ಹುಡುಗನ ಕರೆಸಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಮ್ಮ. ಮೊದಲು ಪುರೋಹಿತರು ಏನ್ ಹೇಳ್ತಾರೆ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಅವ್ರದ್ದೇ ಫೋನ್. ಹಲೋ ಮೇಡಮ್, ನೀವು ಕಳಿಸಿರೋ ಜಾತಕ ನಿಮ್ ಮಗಳ ಜಾತಕದ ಜೊತೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ. ನೀವೇನು ಯೋಚನೆ ಮಾಡದೆ ಈ ಹುಡುಗನ್ ನಿಮ್ ಮಳೆಯನ್ನಾಗಿ ಮಾಡ್ಕೋಬಹುದು. ಆಗ್ಲಿ ಪುರೋಹಿತ್ರೆ, ನಾ ಮತ್ತೆ ನಿಮಗ್ ಫೋನ್ ಮಾಡ್ತೀನಿ. ಇವತ್ತೇ ಈ ಹುಡುಗನ ಕರೆಸಿ. ಆ ಹುಡುಗನ್ಗೆ ನಮ್ ಹುಡುಗಿ ಇಷ್ಟ ಆದ್ರೆ ಮುಂದುವರಿಯೋಣ. ಸರಿ ಮೇಡಮ್. ಯಾಕಣ್ಣ ಅಪ್ಸೆಟ್ ಆಗಿದ್ಯಾ? ಅತ್ತಿಗೆ ಏನಂದ್ರು?
ಮಾತಾಡಿದ್ರೆ ತಾನೆ. ಏನು ಮಾತಾಡ್ದೇನೆ ಫೋನ್ ಕಟ್ ಮಾಡೋದು ಕಣೋ ಚಂಡಿ. ಮತ್ತೆ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ನನಗೆ ಯಾಕೋ ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅನಿಸ್ತಿದೆ. ಹಾ ಹಾ, ಫೋನ್ ರಿಸೀವ್ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂತಾನೆ ಅರ್ಥ? ಯಾವ ಲಾಜಿಕ್ ಅಣ್ಣ ನಿಂದು? ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೋ ಚಂಡಿ. ಒಂದು ಕಾಲ್ ರಿಸೀವ್ ಮಾಡದೆ ಸತಾಯಿಸ್ತಾಳೆ, ಅಥವಾ ಕಾಲ್ ರಿಸೀವ್ ಮಾಡಿ ದಬಾಯಿಸ್ತಾಳೆ. ಆದ್ರೆ ಇವತ್ತು ಸೈಲೆಂಟ್ ಆಗಿದ್ಲು ಕಣ. ಸಡನ್ ಆಗಿ ಕಾಲ್ ಕಟ್ ಮಾಡಿದ್ಲು. ಅವಳ ಸೈಲೆನ್ಸ್ ನನಗೆ ಭಯ ಹುಟ್ಟಿಸ್ತಾ. ಆದ್ರೆ ಈಗ ನೀನ್ ಕಷ್ಟಪಟ್ಟು ದುಡ್ದು ಆ ಸಂಪಾದನೆ ಹಣನ ಅದಕ್ಕೆ ಕೈ ಕೊಡ್ಸಿದ್ಯಾ. ಅದಕ್ಕೆ ಮಾತಾಡಕ್ಕಾಗದೆ ಕಾಲ್ ಕಟ್ ಮಾಡಿದ್ದಾರೆ. ಅಣ್ಣ, ಪ್ರೀತಿ ಮಾಡೋದ್ರ ಜೊತೆಗೆ ಹುಡುಗಿ ಮನ್ಸನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಮಾತು ಅಷ್ಟೇ ಅಲ್ಲ, ಅವ್ರ ಮೌನ ಕೂಡ ಅರ್ಥ ಮಾಡ್ಕೋಬೇಕು. ಹುಡುಗಿ ಸೈಲೆಂಟ್ ಆಗಿದ್ದಾಳೆ ಅಂದ್ರೆ ನಿನ್ ಟ್ರ್ಯಾಕ್ ಬರ್ತಿದ್ದಾಳೆ ಅಂತ ಅರ್ಥ. ಅತ್ತಿಗೆಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ. ಕಮಲಿ, ಏನ್ ನಡೀತಾ ಇದೆಯಮ್ಮ ನಮ್ಮ ಮನೆಯಲ್ಲಿ? ತಾರ ಯಾಕೆ ಹೀಗೆ ದುಡುಕ್ತಾ ಇದ್ದಾಳೆ? ತಂದೆ ತಾಯಿಗಳಿಗೋಸ್ಕರ ಮಕ್ಕಳು ತ್ಯಾಗ ಮಾಡಬೇಕು, ನಿಜ, ಒಪ್ಕೋತೀನಿ. ಆದ್ರೆ ಮಕ್ಕಳು ತಮ್ಮ ಜೀವನನೇ ತ್ಯಾಗ ಮಾಡಿ ತಂದೆ ತಾಯಿನ ಖುಷಿ ಪಡಿಸೋಕ್ಕಾಗಲ್ಲ. ತಾರಕ್ ಏನ್ ಮಾಡ್ತಿದ್ದಾಳೆ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ನಾಳೆ ರಚನಾ ಖುಷಿಯಾಗಿದ್ರೆ ತಾನೇ ತಾರನ್ನು ನೆಮ್ಮದಿಯಾಗಿರೋಕ್ ಸಾಧ್ಯ. ಅದು ಬಿಟ್ಟು ಬೇರೆ ಹುಡುಗ ನೋಡ್ಬೇಕು, ಮದುವೆ ಮಾಡಬೇಕು, ಏನೇನೋ ಮಾಡ್ತಿದ್ದಾಳೆ. ಐ ಡೋಂಟ್ ನೋ ವಾಟ್ಸ್ ರಾಂಗ್. ನಂಗೂ ಅರ್ಥ ಆಯ್ತಿಲ್ಲ ಮಾವಯ್ಯ. ರಚನೆಗೆ ಅಮ್ಮರಣ್ಣನ ಮ್ಯಾಕೆ ಸಿಟ್ಟವಾಗ್ಲೂ ಪಿರುತಿ ಐತೆ. ನಾನು ಅವರಿಬ್ರನ್ನ ದೂರ ಮಾಡಕ್ಕೋಗಿ ಆ ಪ್ರೀತಿ ನಂಗೆ ಅರ್ಥ ಆಯ್ತು. ಆದ್ರೆ ಅತ್ತಮ್ಮ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ದೆ ಹಿಂಗ್ ನಡ್ಕೋತಾವ್ರೆ ನಂಗಂತೂ ಗೊತ್ತಾಯ್ತಿಲ್ಲ. ಈಗ ಅಮರ್ ತುಂಬಾ ಬದಲಾಗಿದ್ದಾನೆ ಕಮಲಿ. ಈ ಕಳ್ತನ ಎಲ್ಲ ಬಿಟ್ಟು ಕಷ್ಟಪಟ್ಟು ನ್ಯಾಯವಾಗಿ ಸಂಪಾದನೆ ಮಾಡಿ ಬದುಕ್ತಾ ಇದ್ದಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಲಿ ಒಂದು ಹೆಣ್ಣಿನ ಕುತ್ತಿಗೆಗೆ ಯಾರು ತಾಳಿ ಕಟ್ತಾನೋ ಅವನೇ ಅವಳು ಗಂಡ. ಅವಳು ಅವನ ಜೊತೆಗೆ ಜೀವನ ಮಾಡಬೇಕು ಅಲ್ವೇ? ಅದೇ ನಮ್ಮ ರಚನಾ ಅವ್ರ ಅಮ್ಮಂಗೆ ನೀನು ಹೇಗೆ ಹೆಚ್ಚು ಹಾಗೆ ಮಾಡ್ತೀನಿ ಅಂತಿದ್ದಾಳಲ್ಲಮ್ಮ. ಮಾವಯ್ಯ, ನೀವು ನೊಂದ್ಕೋಬೇಡಿ. ರಚನನ್ ಮನ್ಸು ಬದ್ಲಾದ್ರೂ ಆಗ್ಬೋದಲ್ವಾ? ಬದಲಾಗಲ್ಲಮ್ಮ, ಏನು ಬದಲಾಗಲ್ಲ. ತಾರಾ ಅವಳು ಹಠ ಸಾಧಿಸ್ತಾಳೆ. ರಚನೆ ಜೀವನ ಹಾಳಾಗಿ ಹೋಗುತ್ತೆ. ನನ್ಗಂತೂ ರಚನೆ ಇನ್ಯಾರನ್ನೂ ಮದುವೆ ಆಗೋದು ಖಂಡಿತ ಇಷ್ಟ ಇಲ್ಲಮ್ಮ. ನಾನು ಅದನ್ನು ಒಪ್ಪೋದು ಇಲ್ಲ. ರಮೇಶ್,
ಅಣ್ಣ ಶಾಪಿಂಗ್ ಮಾಡಿ ಸಾಕಾಯ್ತಪ್ಪ ನನಗೆ. ಅದ್ ಸರಿ, ಇವತ್ತು ತಾನೇ ಸಂಬಳ ಆಗಿದೆ, ಊಟಕ್ಕೆ ಅಂತ ಸ್ವಲ್ಪ ಹಣ ಉಳಿಸ್ಕೊಂಡು ಇದೇನೇನೋ ತಗೊಂಡು ದುಡ್ಡೆಲ್ಲ ಖಾಲಿ ಮಾಡ್ದಲ್ಲ, ಯಾಕೆ ಅಂತ. ಮತ್ತೆ ಇನ್ನೊಂದಷ್ಟು ಐಟಮ್ ಬುಕ್ ಮಾಡಿದ್ಯಾ, ಡ್ರೆಸ್ಸಿಂಗ್ ಟೇಬಲ್ ಅಂತೆ, ತುಳಸಿ ಪಾಠ ಅಂತೆ. ಅಯ್ಯೋ, ಹೇಳ್ತಾ ಹೋದ್ರೆ ಇನ್ನೊಂದಷ್ಟಿದೆ. ಅಲ್ಲ ಅಣ್ಣ, ಇದ್ದಕ್ಕಿದ್ದಂಗೆ ಏನಾಗಿದೆ ನಿನ್ಗೆ ಅಂತ. HMT, ನೀನ್ ಅಲ್ವೇನೋ ಹೇಳಿದ್ದು ನಿಮ್ಮ ಅತ್ತಿಗೆಗೆ ನನ್ನ ಮೇಲೆ ಲವ್ ಇದೆ ಅಂತ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ದಡ್ಡ ಕಣ ನೀನು ಅಲ್ವೋ. ಇಷ್ಟು ದಿನ ಏನೋ ನಾವು ಗುಂಡ್ರು ಕೋವಿಗೆ ಹೇಳ್ತಾರ ಇದ್ದಿದ್ರಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀತಾ ಇದ್ದೋ. ಆದ್ರೆ ಈಗ ಒಂದ್ ಹೆಣ್ಣು ಇಲ್ಲಿಗೆ ಬರ್ತಿದ್ದಾಳೆ, ಇಲ್ಲೇ ನಮ್ ಜೊತೆನೆ ಇರ್ತಾಳೆ ಅಂದ್ರೆ ಒಂದಷ್ಟು ವ್ಯವಸ್ಥೆ ಬೇಡವೇನ? ರಚ್ಚು ಬಂದ್ಮೇಲೆ ಇದು ಗೋಡೌನ್ ಅಲ್ಲ, ಮನೆ ಅನ್ಸ್ಕೊಳತ್ತೆ. ಅದಕ್ಕೆ ಇವಾಗ್ಲಿಂದಾನೇ ತಯಾರಿ. ನೋಡೋಣ, ಕಳ್ಳ ನೀನು ನೋಡ್ದ್ಯಾ? ನನಗೆ ಹೊಳಿಲಿಲ್ಲ ಇದು. ಅಣ್ಣ, ಅತ್ತಿಗೆಗೆ ಇಲ್ಲಿ ಯಾವ ಕೊರತೆನೂ ಆಗ್ಬಾರ್ದು. ಮನೆ ಚಿಕ್ಕದೇ ಇರ್ಬೋದು, ಆದ್ರೆ ಇಲ್ಲಿ ಎಲ್ಲ ಅನುಕೂಲನೂ ಇರ್ಬೇಕು. ಏನಂತೀಯ? ನೋಡ್ತಾ ಇರೋ ಮಗ, ನಿಮ್ಮ ಅತ್ತಿಗೆ ಬರೋದ್ರೊಳಗೆ ಈ ಮನೇನ ಹೆಂಗ್ ತಯಾರಿ ಮಾಡ್ತೀನಿ ಅಂತ. ಅಂತೂ ಇಂತೂ ನಮ್ಮ ಅಣ್ಣ ಫ್ಯಾಮಿಲಿ ಮ್ಯಾನ್ ಆಗೋದ. ಇನ್ನ ಇಲ್ಲ ಚಂಡಿ, ಮನೆ ಸೆಟಪ್ ಎಲ್ಲ ನೀಟಾಗಿ ರೆಡಿ ಮಾಡಿ ಒಂದಿನ ನಿಮ್ಮ ಅತ್ತಿಗೆ ಕರ್ಕೊಂಬಂದು ತೋರಿಸ್ಬೇಕಣ, ಅವಾಗ್ಲೇ ನನಗೆ ನೆಮ್ಮದಿ. ಸರಿ ಸರಿ, ಹೋಗು, ಐಟಮ್ಗಳು ಎತ್ತಕೊಂಬ, ಎಲ್ಲ ರೆಡಿ ಮಾಡೋಣ, ಜೋಡ್ಸೋಣ. ನನ್ ಮಗಳು ಒಳ್ಳೆದಕ್ಕೋಸ್ಕರ ನಾನು ಈ ನಿರ್ಧಾರ ಮಾಡಿದ್ರೆ ನಿಮ್ಗದು ಒಪ್ಕೆ ಅಲ್ವಾ? ಇನ್ನೇನು, ರಚನಾ ಹೋಗಿ ಆ ಕಳ್ಳನ್ ಜೊತೆ ಬದುಕ್ಬೇಕಾ? ಈಗ ಅವನು ಕಳ್ತನ ಎಲ್ಲ ಬಿಟ್ಟಿದ್ದಾನೆ. ಸಾಕು, ಅವನ ಹೆಸರು ನನ್ನ ಎದುರು ಎತ್ತಬೇಡಿ ನೀವು. ನನ್ನ ಮಗಳ ಅವನ ಮರೆತು ಬೇರೆ ಮದ್ವೆ ಆಗೋ ಕೊಪ್ಪಿರುವಾಗ ನನಗೆ ಯಾರ ಅಭಿಪ್ರಾಯನೂ ಮುಖ್ಯ ಅಲ್ಲ. ತಾರಾ, ಒಂದ್ ನಿಮಿಷ. ರಚನಾ ನನಗೂ ಮಗಳು, ಅವಳ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಹಾಳಾಗ್ತಾ ಇರೋ ಅವಳ ಜೀವನನ ಸರಿ ಮಾಡ್ತಾ ಇದ್ದೀನಿ ನಾನು. ಇಷ್ಟಕ್ಕೂ ನಿಮ್ ಮಗನ್ ಮದ್ವೆ ಅವನ್ ಇಷ್ಟಪಟ್ಟ ಹಾಗೆ ನೀವ್ ಇಷ್ಟಪಟ್ಟು ಮಾಡಿದೀರಾ, ಅದಕ್ಕೆ ನಾನು ಸಹಕಾರನೂ ಕೊಟ್ಟಿದ್ದೀನಲ್ಲ. ಇನ್ನ ನನ್ನ ಮಗಳ ಮದ್ವೆ ಜವಾಬ್ದಾರಿನ ನನಗ್ ಬಿಟ್ಬಿಡಿ. ಒಂದ್ ಒಳ್ಳೆ ಹುಡುಗನ್ ಜೊತೆ ಅವಳು ಮದ್ವೆ ಮಾಡಿಸಿ ಮುಂದೆ ನೀವೇ ತಾರಾ ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ ಅನ್ನೋ ಹಾಗೆ ಮಾಡ್ತೀನಿ ನಾನು. ಇದೇ ನನ್ ಕೊನೆ ನಿರ್ಧಾರ. ಇದ್ರಲ್ಲಿ ಯಾರ್ ತಲೆ ಹಾಕೋದು ನನಗಿಷ್ಟ ಇಲ್ಲ. ಕಮಲಿ, ರಚನಾನ ಬೇಗ ರೆಡಿ ಮಾಡು, ಇನ್ನೇನ್ ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ರಚನಾ ಹತ್ರ ಏನಂತ ಮಾತಾಡ್ಲಿ? ಈ ಮದ್ವೆ ನಿಜಕ್ಕೂ ನಿಂಗೆ ಇಷ್ಟ ಆಯ್ತಾ ಅಂತ ಕೇಳ.
ರಚನಾ ನೋಡಕ್ಕೆ ಹುಡ್ಗನ್ ಕಡೆಯವರು ಬರ್ತಾ ಇದಾರೆ ಅಂತ ತಾರಾ ಆಂಟಿ ಹೇಳಿದ್ರು. ಏನಿದೆಲ್ಲ? ಹೌದು ಅನಿಕಾ, ಅತ್ತೆಮ್ಮ ರಚನೆಗೆ ಹುಡ್ಗನ್ ನೋಡವ್ರೆ. ಇವಾಗ ಅವ್ರು ಬರ್ತಾವ್ರೆ. ವಾಟ್? ಹಲೋ. ಹಾಯ್. ನಮಸ್ಕಾರ. ನಮ್ಮ ಯಜಮಾನ್ರು. ನಮಸ್ತೆ. ಇವತ್ತೇ ಬನ್ನಿ ಅಂತ ಅವಸರ ಮಾಡಿ ಕರ್ಸಿದ್ವಿ. ಪಾಪ ನಿಮ್ಗೇನ್ ತೊಂದರೆ ಆಯ್ತೋ ಏನೋ. ಐ ಆಮ್ ಸಾರಿ. ಹಾಗೇನಿಲ್ಲ, ಒಳ್ಳೆ ಕೆಲಸ ಎಲ್ಲ ಬೇಗ ಆಗ್ಬೇಕಂತೆ. ಚಿರಣ್, ನಿಮ್ ಬಗ್ಗೆ ಹೇಳಿ. ನಿಮ್ ಹಾಬೀಸ್, ನಿಮ್ ನೇಚರ್ ಆಫ್ ವರ್ಕ್ ಎಲ್ಲ. ಇದೇನಿದು ಹುಡುಗಿ ಅಮ್ಮನೇ ಇಷ್ಟೊಂದೆಲ್ಲ ಕೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಮ್ ಫ್ಯಾಮಿಲಿಲಿ ಒಬ್ಬರಾಗೋರ್ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಗೆಲ್ರಿಗೂ ಇದೆ. ಪರವಾಗಿಲ್ಲ, ಇಂಜಿನಿಯರ್ ಅಂದಮೇಲೆ ಲ್ಯಾಪ್ಟಾಪ್ನ ಕಂಕ್ಳಲ್ಲೇ ಇಟ್ಕೊಂಡು ಓಡಾಡ್ಬೇಕಾಗತ್ತೆ, ನಿಮಗೆ ಗೊತ್ತು. ಬಟ್ ವರ್ಕ್ ಮಧ್ಯೆನೂ ಟೈಮ್ ಮಾಡಿಕೊಂಡು ವರ್ಕೌಟ್ ಮಾಡ್ತೀನಿ. ಸೈಕ್ಲಿಂಗ್ ಇಸ್ ಮೈ ಫೇವ್ರೇಟ್. ಹಾಗೆ ಬುಕ್ಸ್ ಕೂಡ ಇಷ್ಟ. ಆಗಾಗ ಯಾವಾಗಾದ್ರೂ ಕಿಚನಲ್ಲಿ ಕಳೆದೋಗ್ತೀನಿ. ಓ, ಇಂಟ್ರೆಸ್ಟಿಂಗ್. ಓ, ನಿಮ್ಗೆ ಅಡ್ಗೆ ಮಾಡಕ್ ಬರುತ್ತಾ? ಕೈ ತುತ್ತು ಕೊಡೋ ಅಮ್ಮನ ಕಳ್ಕೊಂಡೆ. ಕಾಳಜಿ ತೋರಿಸೋ ಅಪ್ಪನೂ ಇಲ್ಲ. ಆವಾಗಿಂದ ನಾನು ಎಲ್ಲ ಕೆಲಸನೂ ಕಲ್ತ್ಕೊಂಡೆ. ಅನಿಕಾ, ಅತ್ತೆಮ್ಮಂಗೆ ಅಮರಣ್ಣನ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದು ನಿಂಗೂ ಗೊತ್ತೈತೆ. ಆ ಮದ್ವೆನ ಅವ್ರ ಮದ್ವೆ ಅಂತ ಅನ್ಕೊಂಡೇ ಇಲ್ಲ. ಅದಕ್ಕೆಯ ರಚನೆಗೆ ಬೇರೆ ಹುಡ್ಕೊಂಡು ನೋಡವ್ರೆ. ಓ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ರಚನಾ ಚೆನ್ನಾಗಿರ್ಬೇಕು ಅಷ್ಟೇ. ವಾವ್, ಈ ಕ್ಯಾಸ್ರಿನ್ ಕಮಲಿಗೆ ಟಾರ್ಚರ್ ಕೊಡಕ್ಕೆ ಏನು ಸಿಕ್ತಿಲ್ಲ ಅಂತಿದ್ದಾಗ ಒಳ್ಳೆ ವಿಷಯನೇ ಸಿಕ್ಕಿದೆ. ರಚನಾ ಮತ್ತೆ ಅಮರ್ ಒಂದಾಗ್ಲಿ ಅಂತ ಈ ಕಮಲಿಗೆ ಆಸೆ ಇದ್ದೇ ಇದೆ. ಇದನ್ನೇ ಇಟ್ಕೊಂಡು ತಾರಾ ಆಂಟಿ ತಲೆಯಲ್ಲಿ ಬೇಕಾದಷ್ಟು ಹುಳನ ಬಿಡ್ಬೋದು. ಅನಿಕಾ, ಬಿ ರೆಡಿ ಫಾರ್ ದ ನ್ಯೂ ಗೇಮ್.